ಹಾಯ್ ಫ್ರೆಂಡ್ಸ್, ಇವತ್ತು ನಿಮ್ಮ ಬಿರಿಯಾನಿ ಬಜಾರ್ ಚಾನಲಲ್ಲಿ ಮೇಥಿ ಪಲಾವ್ ಮಾಡೋದು ಹೆಂಗೆ ನೋಡೋಣ. ಹಸಿಮೆಣ್ಸಿನ್ಕಾಯಿ 4 ಹಾಕ್ಕೊಳ್ಳಿ ಜಾರ್ಗೆ. ಪುದೀನ ಕೊತ್ತಂಬರಿ ನಿಮ್ಮ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ರೆಡಿಯಾಗಿ ಇಟ್ಕೊಳ್ಳಿ. ಮತ್ತು 4 ಟೇಬಲ್ ಟೀ ಸ್ಪೂನ್ ಆಯಿಲ್ ತೊಗೊಳ್ಳಿ. ಸ್ಟಾರ್ ಏಲಕ್ಕಿ, ಚಿಕ್ಕ ಏಲಕ್ಕಿ 2 ಹಾಕ್ಕೊಳ್ಳಿ. ಲವಂಗ ಹಾಕ್ಕೊಳ್ಳಿ 4. ಚಕ್ಕೆ ಒಂದು ಚಿಕ್ಕ ಪೀಸ್ ಒಂದು ಹಾಕ್ಕೊಳ್ಳಿ. ಪಲಾವ್ ಮೊಗ್ಗು 1-2 ಪೀಸ್ ಹಾಕ್ಕೊಳ್ಳಿ. ಇದು ಸೋಂಪು ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಟ್ರೈ ಮಾಡಿ ನೋಡಿ. ಇದು ಜಾಯ್ಪಲ್ ನಟ್ಮೇಗ್ ಅಂತಾರೆ ಇದಕ್ಕೆ, ಡಿಮಾರ್ಟಲ್ಲೆಲ್ಲ ಸಿಗುತ್ತೆ. ಒಂದು ಪಿಂಚ್ ಹಾಕ್ಕೊಂಡು ಪಲಾವ್ ಎಲೆ 1-2 ಹಾಕ್ಕೊಳ್ಳಿ. ಫ್ಲೇಮ್ನ ಲೋಗಿ ಇಟ್ಕೊಳ್ಳಿ. ಕಸೂರಿ ಮೇಥಿ ಸ್ಟಾರ್ಟಿಂಗಲ್ಲಿ ಫ್ಲೇಮ್ ಲೋಗಿ ಇಟ್ಕೊಬೇಕು. ಆನಿಯನ್ ಹಾಕ್ಕೊಂಡು ಕ್ಯಾರೆಟ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ 1.5 ಟೇಬಲ್ ಟೀ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ನೀವು ಮಿಕ್ಸಿಯಲ್ಲಿ ರೆಡಿ ಮಾಡಿರೋಂತಹ ಪೇಸ್ಟ್, ಗ್ರೀನ್ ಪೇಸ್ಟ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಬೇಕು. ಆದಮೇಲೆ ಆಲೂಗಡ್ಡೆ ಹಾಕ್ಕೊಳ್ಳಿ. ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿ. ಫ್ರೈ ಆದಮೇಲೆ ಮೇಯ್ನ್ ಪಾರ್ಟ್ ನೋಡಿ, ಇದು ಮೆಂತ್ಯ ಸೊಪ್ಪು, ಇದೇ ಫ್ಲೇವರ್ ಬರೋದು. ಇದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ನಿಮ್ಮ ಟೇಸ್ಟ್ ತಕ್ಕನಾಗಿ ಉಪ್ಪು ಹಾಕ್ಕೊಳ್ಳಿ. ಧನಿಯಾ ಪೌಡ್ರ್ 1 ಸ್ಪೂನು ಹಾಕ್ಕೊಂಡು ಪಿಂಚು ಅರಿಶಿನ ಹಾಕ್ಕೊಳ್ಳಿ. ಅದಕ್ಕೆ ನೀವು ಟೊಮೆಟೊ ಹಾಕ್ಕೊಳ್ಳಿ. ಒಂದು ಗಟ್ಟಿಯಾಗಿರೋ ನೀವೇ ಮಾಡಿರೋಂಥ ಮೊಸರು ಇದ್ದರೆ ಒಂದು ಸ್ವಲ್ಪ ಮೊಸರು ಹಾಕಿ, ಒಂದು ಅರ್ಧ ಕಪ್ಪು ಹಾಕಿ ಚೆನ್ನಾಗಿ ಒಂದು 2 ಮಿನಿಟ್ಸ್ ಕುಕ್ ಮಾಡ್ಕೊಳ್ಳಿ. ಕುಕ್ ಮಾಡಿದ ತಕ್ಷಣ ರೈಸು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಹೆಲ್ದಿ ಫುಡ್ ರೀ ಇದು. ನಮ್ಮ ಸೌತ್ ಕರ್ನಾಟಕದ್ದು ತುಂಬ ಹೆಲ್ದಿ ಫುಡ್. ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ಕೊಂಡು ನಾನು ದಮ್ಗಿಡ್ತಾ ಇದ್ದೀನಿ. ಬಾಯ್ಲ್ ಆದಮೇಲೆ ದಮ್ಗಿಟ್ಬಿಟ್ಟು ತೆಗೆದು ಇದ್ರ ಮೇಲೆ ನಂದಿನಿ ತುಪ್ಪ 2 ಸ್ಪೂನ್ ಹಾಕ್ಬಿಟ್ಟು ಒಂದು ಸ್ವಲ್ಪ ತಿರುಗಿಸ್ಕೊಂಡು ಸರ್ವ್ ಮಾಡಿ. ಹೆಂಗಿರುತ್ತೆ ಗೊತ್ತಾ ತಿನ್ನೋಕ್ಕೆ? ಯಮ್ಮಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಮೊಸರು ಬಜ್ಜಿ ಒಂದು ಸ್ವಲ್ಪ ಮಾಡ್ಕೊಳ್ಳಿ ಇದ್ರ ಜೊತೆಗೆ, ಕಾಂಬಿನೇಷನ್ ಸೂಪರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಇವತ್ತು ಅಡ್ವಾನ್ಸ್ ಆಗಿ ಹ್ಯಾಪಿ ಕ್ರಿಸ್ಮಸ್ ಎಲ್ಲರಿಗೂ. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ಕಡೆಯಿಂದ ಹ್ಯಾಪಿ ಕ್ರಿಸ್ಮಸ್ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು.